ಏನು ನಿಶಾ, ಏನ್ ಮಾಡ್ತಾ ಇದ್ಯಾ? ಸುಮ್ಮನೆ ನಿಂತ್ಕೊಂಡಿದ್ಯಾ? ಯಾಕಮ್ಮ, ಮತ್ತಿನ್ನೇನ್ ಮಾಡ್ಬೇಕಾಗಿತ್ತು? ಮನೆಯಾಗೆ ತರಕಾರಿ ಇಲ್ಲ ಅಂತ ಹೇಳ್ತಿದ್ಲು ನಿಮ್ಮ ಅತ್ತಿಗೆ. ಹೋಗಿ ತರಕಾರಿನಾದ್ರೂ ತರಬಾರ್ದಾ? ತರಕಾರಿ ತರಕ್ಕೆ ನಮ್ದೇನು ಸ್ಕೂಟಿ ಐತಾ? ಹೆಂಗ್ ಹೋಗ್ಲಿ? ಇಲ್ಲಿ ನಮ್ಮೂರಲ್ಲಿ ಒಂದು ಆಟೋನೂ ಇಲ್ಲ, ಏನೂ ಇಲ್ಲ. ಆ ತರಕಾರಿ ತರಕ್ ಹೋಗಕ್ಕೆ 3 ಕಿಲೋಮೀಟರ್ ದೂರ ಹೋಗ್ಬೇಕು. ನಡ್ಕೊಂಡು ಹೋಗು, ಪರವಾಗಿಲ್ಲ. ನಿನ್ಗೆ ಕೈಗೂ ಕಾಲ್ಗೂ ಎಕ್ಸೈಸ್ ಆದ್ರೂ ಆಗುತ್ತೆ, ಹೋಗು. ನಾನು ಹೋಗಲ್ಲ, ಬೇಕಂದ್ರೆ ನೀನ್ ಸೊಸೆ ಇದ್ದಾಳಲ್ಲ ಅವಳನ್ನೇ ಕಳಿಸು. ಏಯ್, ಅವಳು ಒಳಗೆ ಈ ಅಡಿಗೆ ಕೆಲಸ ಮಾಡ್ತಾ ಇದ್ದಾಳೆ. ಎಲ್ಲ ನೆಲ ಒರೆಸೋದು ಅದು ಇದು ಎಲ್ಲ ಮಾಡ್ತಾಳೆ. ಅವಳಿಗೆ ಸುಸ್ತಾಗಲ್ವೇ? ನೀನ್ ಏನೇ ಮಾಡ್ತೀಯ? ತಿಂದು ಕುಕ್ಕೊಂಡಿರ್ತೀಯ. ಹೋಗಿ ಮೈ ಬೆಳೆಸೋವರೆಗೂ ಬದಲು ಹೋಗಿ ಓಡಾಡ್ಕೊಂಡಾದ್ರು ಬಾ. ವಾಕಿಂಗ್ ಮಾಡಿದ್ರೆ ಒಳ್ಳೇದು ಅಂತ ಡಾಕ್ಟರ್ ಹೇಳ್ತಾರೆ ತಾನೆ. ನೀನು ಬರೀ ತಿಂದು ಕುಕ್ಕಂತೀಯ, ಆಮೇಲೆ ಏನಾನ ಕಾಯಿಲೆ ಗಿಲೆ ಬಂದು ಆಸ್ಪತ್ರೆಗೆ ಇಕ್ಕಂಗಾದತ್ತು. ಹೋಗಿ ಓಡಾಡ್ಕೊಂಬರೋಗಿ ಹೋಗಿ. ಅಯ್ಯೋ ಅಮ್ಮ, ನಾನು ಒಬ್ಳೆ ಹೋಗ್ಬೇಕಾ? ಒಬ್ಳೆ ಹೋಗ್ದಿದೆ ಇನ್ಯಾರನ್ನಾದ್ರೂ ಕರ್ಕೊಂಡು ಹೋಗು, ನಿನ್ ಫ್ರೆಂಡ್ಗಳನ್ನ ಇದಾರಲ್ಲ, ಕರ್ಕೊಂಡು ಹೋಗಿಲ್ಲ ಅಂದ್ರೆ ಒಬ್ಳೆ ಹೋಗು, ಏನಾಗಲ್ಲ. ಮಸ್ತಾಗಿ ಜನ ನಡ್ಕೊಂಡು ಓಡಾಡ್ತಿರ್ತಾರೆ, ಏನು ದೂರ ಏನಿಲ್ಲ. ಸರಿ ಆಯ್ತು, ದುಡ್ಡು ಕೊಡು, ಹೋಗಿ ಬರ್ತೀನಿ. 500 ರೂಪಾಯಿ ಕೊಡು. 500 ರೂಪಾಯ? 500 ರೂಪಾಯಿ ತರಕಾರಿಗೆ ಏನೇ ತರ್ತೀಯ ನೀನು? ಏನು ಬೇಕಾಗಿಲ್ಲ, ಒಂದು 200 ರೂಪಾಯಿ ಕೊಡ್ತೀನಿ, ತಗೊಂಡೋಗಿ ತಗೊಂಬ. 200 ರೂಪಾಯಿಗೆ ಎಷ್ಟು ಬರುತ್ತಾ ಅಷ್ಟೇ ತರಕಾರಿನ. ಏ ಆಶಾ, ಆಶಾ, ಒಂದು 200 ರೂಪಾಯಿ ತಾಂಬರಮ್ಮ ಇಲ್ಲಿ. ಆಶಾ, ಒಂದು 200 ತಾಂಬರೆ. ನಿಶಾ ಹೋಗಿ ತರಕಾರಿ ತಾಂಬತ್ತಾಳೆ. ಮತ್ತೆ ಈಗ 200 ರೂಪಾಯಿ ಅವಳು ಕೈ ಕೊಡು. ನಿಶನ್ಗೆ ಕೊಟ್ಟು ಏನೇನು ತರಕಾರಿ ತರಬೇಕಂತ ಹೇಳಿ ಬಾರಮ್ಮ ನೀನು ಒಳಕ್ಕೆ, ನಾನು ಹೋಗಿರ್ತೀನಿ. ತಗೋ ನಿಶಾ, 1 kg ಟೊಮೊಟೊ, ಒಂದು ಅರ್ಧ kg ಬದನೆಕಾಯಿ, ಒಂದು ಅರ್ಧ kg ಆಲೂಗೆಡ್ಡೆ, ಆಮೇಲೆ ಹಸಿಮೆಣಸಿಕಾಯಿ ಒಂದು 1/4 kg ತಗೊಂಬ. ಆಮೇಲೆ ಸೊಪ್ಪು ತಗೊಂಬ. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಇದ್ದಾವೆ, ಅದು ಬಿಟ್ಟರೆ ಒಂದು ಸ್ವಲ್ಪ ಬೀನ್ಸು ಒಂದು ಅರ್ಧ kg, ಮೂಲಂಗಿ, ಆಮೇಲೆ ಎಲೆಕೋಸು ಎಲ್ಲ ಏನೇನಿದೆಯೋ ಎಲ್ಲನ ಸ್ವಲ್ಪ ತಗೊಂಬ. 200 ರೂಪಾಯಿ ಎಷ್ಟಾಗುತ್ತೋ ಅಷ್ಟು. ನೀನು ಹೇಳಿದ್ದೆಲ್ಲ ತಗೊಂಬರಕ್ಕೆ 1000 ರೂಪಾಯಿ ಅದು ಸಾಲಲ್ಲ. ತಗೊಂಬ. ನನ್ನ ಕರ್ಮ, ನೀನು ಬಂದು ನಾನು ತರಕಾರಿ ತರಂಗಾಯ್ತು. ಅದ್ಯಾಕೆ ನೀ ಹಂಗ ಆಡ್ತಾ ಇದ್ಯಾ? ಹೋಗಿ ತಗೊಂಬರೋಗು. ನಿಮ್ಮನೆ ಕೆಲಸ ನೀನ್ ಮಾಡಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ? ನೀನೇನು ಕೆಲಸ ಮಾಡಲ್ಲ ತಾನೆ ಮನೆಯಲ್ಲಿ. ತಿಂದು ಕುತ್ಕೊಂಡಿರ್ತೀಯ. ಹೋಗಿ ಈ ಕೆಲಸನಾದ್ರೂ ಮಾಡು. ಅತ್ತೆ ಹೇಳೋದು ಸರಿಯಾಗೇ ಇದೆ. ಹೋಗಿ ಬೇಗ ತಗೊಂಬ. ಹತ್ತೀನಿ, ನೀನು ಹೋಗು, ನನಗೆ ಗೊತ್ತಿದೆ ಯಾವಾಗ ತರಬೇಕು ಅಂತನ. ಬೇಗ ತಗೊಂಬ ನಿಶಾ, ಲೇಟ್ ಮಾಡಬೇಡ. ಅಯ್ಯೋ ಇವಳ ಥೂ ಮನೆಯಾಳಿ, ನಾನು ಅಕ್ಕಿ ಬಚ್ಚಿಕ್ಕು ಸಿಗಾಕಂದಿದ್ದೆ. ನನಗೆ ಈ ಕೆಲಸನೇ ಹೇಳ್ತಾ ಇರಲಿಲ್ಲ ನಮ್ಮಮ್ಮ ಆಗಲಿ ನಮ್ಮಪ್ಪ ಆಗಲಿ. ಈ ಸಿಗಾಕಣನಿನ ಒಂದ್ರಿಂದೊಂದು ಕೆಲಸ ಹೇಳ್ತಲೇ ಇದ್ದಾರೆ. ಅದು ಮಾಡು ಇದು ಮಾಡು. ನೀರು ಬತ್ತಿಲ್ಲ, ನೀರು ತಗೊಂಬ, ಫಿಲ್ಟರ್ ನೀರು ತಗೊಂಬ, ಅದು ತಗೊಂಬ ಇದು ತಗೊಂಬ, ಅಂಗಡಿಲಿ ಹೋಗು ತಗೊಂಬ. ನೆಲ ಒರೆಸೋ ಅಂತ ಹೇಳ್ತಲೇ ಇರ್ತೈತೆ ನಮ್ಮಮ್ಮಯ್ಯ. ಮಾಡಲ್ಲ ಅಂದರೆ ಮನೆ ಬಿಟ್ಟು ಹೋಗುವಂತೈತಿ. ನಾನು ಮುಂಚೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಎದುರಿಸಿದೆ, ಎದುರ್ಕೊಳ್ಳೋರು. ಈಗ ಎದುರ್ಕೊಳ್ಳೋದೇ ಇಲ್ಲ. ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಆಗ್ತಾರೆ. ಅಯ್ಯೋ, ನನ್ನ ಕೈಯಲ್ಲಿ ಇದ್ದಿದ್ದು ಒಂದೇ ಒಂದು ಬ್ರಹ್ಮಾಸ್ತ್ರನೂ ಇವಳು ಉಡಾಯಿಸ್ಬಿಟ್ಲಲ್ಲ ಈ ಆಶಾ ಅನ್ನೋಳು. ಹೆಂಗಾದ್ರೂ ಮಾಡಿ ಇವಳಿಗೆ ಪಾಠ ಕಲಿಸ್ಬೇಕು, ತೊಲಗಿಸ್ಬೇಕು. ಈ ಮನೆ ಬಿಟ್ಟು ತೊಲಗ್ಬೇಕು ಅವಳು. ನಮ್ಮಣ್ಣ ಏನು ಅಷ್ಟೇ, ಅವಳು ಕರ್ಕೊಂಡು ಎಲ್ಲಾದ್ರೂ ಹೋಗಿ ಟೌನ್ಗಳಾಗಿ ಮನೆ ಮಾಡ್ಕೊಂಡಿರ್ಲಿ. ಇಲ್ಲಿ ನನ್ನ ಕೈಲಂತೂ ಅವಳು ಸಹಿಸ್ಕೊಂಡಿರಕ್ಕೆ ಆಗ್ತಾ ಇಲ್ಲ. ಬೇರೆ ಬಂದು ದರಿದ್ರ. ಏನಮ್ಮ ನಿಶಾ, ಚೆನ್ನಾಗಿದೀಯಾ? ಯಾಕೆ ನಮ್ಮನ್ನೇನು ನಿಮ್ ತರ ಗತಿ ಇಲ್ದೇ ಇರೋರು ಅನ್ಕೊಂಡಿದ್ರ? ಚೆನ್ನಾಗಿಲ್ದೇ ಇರೋದಕ್ಕೆ ನಾನು ಸೂಪರ್ ಆಗಿದ್ದೀನಿ. ಯಾಕಮ್ಮ ಹಂಗ್ ಮಾತಾಡ್ತೀಯ? ನಾವು ನಿಮ್ ಬೀಗರು, ನಿಮ್ಮ ಅತ್ತಿಗೆ ತಾಯಿ ನಾನು. ಇವಳು ತಂಗಿ ಉಷಾ ಅಂತ. ನೋಡಿದ್ಯಾ ಅನ್ಸುತ್ತೆ. ಯಾಕೆ? ನೋಡಿದೀನಿ ಬಿಡಿ. ನಿಮ್ಮಂತವ್ರು ಮಿಡಲ್ ಕ್ಲಾಸ್ ಜನಗಳು ನಮ್ಮಂತ ಶ್ರೀಮಂತ ಮನೆ ಹುಡುಗನ್ ನೋಡಿ ಮದ್ವೆ ಮಾಡ್ಬಿಟ್ರೆ ಆಯ್ತು, ನಿಮ್ದು ಜೀವನ ಸೆಟ್ಲ್ ಆದಂಗೆ ನಿಮ್ಮ ಮನೆ. ಈಗ ಏನ್ ಬಾಚ್ಕೊಂಡು ಹೋಗಕ್ ಬಂದಿದಿರೋ ಏನೋ. ಏ ನಿಶಾ, ಏನ್ ಹಿಂಗ್ ಮಾತಾಡ್ತಾ ಇದ್ಯಲ್ಲ? ಸ್ವಲ್ಪ ಮ್ಯಾನಸ್ ಇಲ್ದೆ. ದೊಡ್ಡವ್ರಿಗೆ ಗೌರವ ಕೊಟ್ಟು ಮಾತಾಡೋದ್ ಕಲ್ತ್ಕೊ. ಈ ತರ ಮಾತಾಡೋದು ನಿನ್ಗೆ ಒಳ್ಳೇದಲ್ಲ. ನಾವೇನೋ ಪ್ರೀತಿಯಿಂದ ಮಾತಾಡ್ಸಕ್ ಬಂದ್ರೆ ನಗ್ನಕ್ಕ ಒಳ್ಳೆ. ಏನ್ ಈ ತರ ಮಾತಾಡ್ತಾ ಇದ್ಯಲ್ಲ? ಏಯ್, ನೀನ್ ಯಾರು ನನಗ್ ಬುದ್ಧಿ ಹೇಳಕ್ಕೆ? ನೀನ್ ನಿಮ್ಮ ಅಕ್ಕನ್ ನೋಡಕ್ ಬಂದಿದ್ಯಾ? ಅವಳಿಗಷ್ಟೇ ನೀನ್ ತಂಗಿ, ನನಗೆ ನೀನ್ ಏನು ಸಂಬಂಧ ಇಲ್ಲ. ನನಗ್ ಬುದ್ಧಿ ಹೇಳಕ್ ಬಂದ್ರೆ ನಾನ್ ಸುಮ್ಮನಿರಲ್ಲ. ಏಯ್, ಅಯ್ಯೋ ಉಷಾ, ಸುಮ್ಮನಿರ್ತೀಯ? ನಾವಿಲ್ಲಿ ಜಗಳ ಆಡಕ್ ಬಂದಿಲ್ಲ, ನಿಮ್ಮ ಅಕ್ಕ ನೋಡ್ಕೊಂಡು ಹೋಗಕ್ ಬಂದಿದೀವಿ. ಇವಳ ಹತ್ರ ಜಗಳ ಮಾಡ್ಬೇಡ. ನಿಮ್ಮ ಅಕ್ಕ ಹೇಳಿದಲ್ ತಾನೆ ಇವಳು ಹೆಂಗೆ ಅಂತಾನ. ಅದಕ್ಕೆ ಸ್ವಲ್ಪ ಸುಮ್ಮನಿರತ್ ಕಲ್ಕ. ಅಲ್ಲಮ್ಮ, ಅವಳು ಎಷ್ಟು ಅಹಂಕಾರದಿಂದ ಮಾತಾಡ್ತಾ ಇದ್ದಾಳೆ. ಅದನ್ನೆಲ್ಲ ನೋಡಿ ನಾನು ಸಹಿಸ್ಕೋಬೇಕಾ? ನೀನ್ ಸಹಿಸ್ಕೋಬಹುದು, ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಏನಿದ್ರು ನಾನು ಗೌರವ ಕೊಡೋರ್ಗೆ ಗೌರವ ಕೊಡ್ತೀನಿ. ಏನಾದ್ರು ಅವಮಾನ ಆಗಂಗ್ ಮಾಡಿದ್ರೆ ನಾನು ತಿರುಗಿಸಿ ಅವಮಾನ ಮಾಡಿದ್ರೇನೆ ಸಮಾಧಾನ. ಇಂಥವ್ರಿಗೆಲ್ಲನ ಬುದ್ಧಿ ಕಲಿಸ್ಬೇಕು ಕಣಮ್ಮ, ಅನ್ನಿಸ್ಕೊಂಡು ಸುಮ್ಮನೆ ಆಗ್ಬಾರ್ದು ನಾವು. ಅಯ್ಯೋ, ಸುಮ್ಮನಿರ್ತೀಯೇನೆ ನೀನು? ಜಗಳ ಮಾಡಕ್ಕಲ್ಲ ನಾವು ಬಂದಿರೋದಿಲ್ಲಿ, ಸುಮ್ಮನೆ ಬಾ. ಸರಿ ಆಯ್ತು ನಡಿ. ನೋಡಮ್ಮ ನಿಶಾ, ನಾವಿಲ್ಲಿ ಜಗಳ ಮಾಡಕ್ ಬಂದಿಲ್ಲ. ನೀನೇನೋ ದುಡ್ಡು ಇಟ್ಕೊಂಡು ಎಲ್ಲ ಹೋಗ್ಬೇಕು ಅಂತಿದ್ಯಾ, ಹೋಗು. ಆಯ್ತು, ಹೋಗ್ತೀನಿ. ನೀವು ಹೋಗಿ ಅದೇನೇನ್ ಬೇಕೋ ಚೆನ್ನಾಗಿ ಇಕ್ಕಿಸ್ಕೊಂಡು ತಿನ್ನೋಗ್ರಿ. ನಿಮ್ಮ ಮಗಳ ಕೈಲಿ ತಿನ್ನೋಕ್ಕೋಸ್ಕರನೇ ಬಂದಿದ್ದೀರಾ ತಾನೆ? ಯಾರಿಗೆ
ಹೇಳ್ತಾ ಇದ್ಯಾ ತಿನ್ನಕ್ಕೋಸ್ಕರ ಬಂದಿದ್ದೀರಾ ಅಂತ? ನಮ್ಮ ಮನೆಗೇನು ಅಷ್ಟು ಗತಿಯೇ ಗೆಟ್ಟಿಲ್ಲ, ನಾವೇನೇನು ತಿನ್ನಕ್ಕೋಸ್ಕರ ಬಂದಿಲ್ಲ. ನಮ್ಮ ಅಕ್ಕನ್ ಕೊಟ್ಟಿದೀವಿ, ಅದಕ್ಕೆ ನೋಡ್ಕೊಂಡು ಹೋಗಕ್ ಬಂದಿದೀವಿ. ನೀನ್ ಜಾಸ್ತಿ ಮಾತಾಡದೆ ಏನೂ ಇಲ್ಲ, ಹಲ್ಲು ಉದ್ರಿಸ್ಬಿಡ್ತೀನಿ. ಸುಮ್ಮನೆ ಎಲ್ಲ ಹೋಗ್ತಾ ಇದ್ಯಾ? ಹೋಗು. ನೋಡ್ದೇನಮ್ಮ, ನೋಡು ತಿರುಗಿಸಿ ಅಂದ್ರೆ ಹೆಂಗೆ ಬಾಯಿ ಮುಚ್ಕೊಂಡು ಹೊರಟೋದ್ಲು. ಅದಕ್ಕೆ ಮತ್ತೀಗ ನಾವು ಬಡವರೇ ಇರ್ಬೋದು, ಆದ್ರೆ ಯಾರ ಹತ್ರನೂ ಭಿಕ್ಷೆ ಬೇಡ್ಕೊಂಡು ತಿಂತಾ ಇಲ್ಲ. ನಮಗೂ ಸ್ವಾಭಿಮಾನ ಅಂತ ಐತೆ. ಹೋಗ್ಲಿ ಬಿಡಿ, ಈಗ ಅವಳು ಓದ್ಲಲ್ಲ. ಆಶಾ, ಆಶಾ, ಅಮ್ಮ, ಉಷಾ, ಚೆನ್ನಾಗಿದ್ದೀರಾ? ಅಣ್ಣ ಚೆನ್ನಾಗಿದ್ದಾನ? ಹ್ಞೂ ಕಣೆ, ನಿಮ್ಮ ಅಣ್ಣಯ್ಯ, ನಿಮ್ಮ ಅತ್ತಿಗೆ, ನಾನು ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಉಷಾ, ಏನ್ ಸಮಾಚಾರ? ಯಾವ್ದಾದ್ರು ಎಕ್ಸಾಮ್ ಕಟ್ಟಿದ್ಯಾ ಹೆಂಗೆ? ಇಲ್ಲ. ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ಯಾ? ಅಲ್ಲ, ನಾನು ನೋಡಿ ನಿನ್ಗೆ ಖುಷಿ ಆಗ್ತಾ ಇಲ್ವಾ? ಮುಖ ಊದಿಸ್ಕೊಂಡಿದ್ಯಾ? ಯಾಕೆ, ಏನಾಯ್ತು? ಅಯ್ಯೋ ಅದೇನು ಇಲ್ಲ, ಅವಳಿಗೆ ಹೊಟ್ಟೆ ಹಸಿವಾಗಿದೆಯಂತೆ, ಅದಕ್ಕೆ. ಹೌದೇನೆ, ಹೊಟ್ಟೆ ಹಸಿವಾ? ಬಾ ಊಟ ಮಾಡುವಂತೆ. ಎಲ್ಲಾದ್ರೂ ಊಟ ಮಾಡ್ಕೊಂಡ್ ಬರ್ಬೇಕು ತಾನೆ, ಅಷ್ಟೊಂದು ಹೊಟ್ಟೆ ಹಸ್ತಿದ್ರೆ. ನನಗೇನು ಯಾವ ಹೊಟ್ಟೆ ಹಸಿವು ಇಲ್ಲ, ಎಂಥದ್ದು ಇಲ್ಲ. ನಿಮ್ಮ ಮನೆಗೆ ಬರಕ್ಕೆ ನನಗೆ ಬೇಜಾರಾಗ್ತಿದೆ. ಯಾಕಾದ್ರೂ ಇಲ್ಲಿಗೆ ಬಂದ್ವು ಅಂತ ಅನಿಸ್ತೈತೆ, ನಿಮ್ಮ ನಾದ್ನಿಯಿಂದನ. ಯಾಕೆ, ಅವಳೇನ್ ಮಾಡಿದ್ಲು? ನಿಶಾ ಇಲ್ಲೇ ಇದ್ಲ ನೀವು ಬಂದಾಗ? ಏನ್ ಹೇಳಿದ್ಲು ಅವಳು? ನಾವು ತಿನ್ನಕ್ಕೋಸ್ಕರನೇ ಬಂದಿದೀವಂತೆ, ನಿಮ್ಮ ಮನೆಗೆ ದೋಚ್ಕೊಂಡು ಹೋಗ್ತೀವಂತೆ. ಸಾವುಕಾರರ ಮನೆ ಗಂಡು ಮಕ್ಳು ನೋಡಿ ಮದ್ವೆ ಮಾಡ್ಬಿಟ್ರೆ ನಾವು ಎಲ್ಲಾನ ಸೆಟ್ಲ್ ಆದಂಗಂತೆ, ನಮ್ಮ ಮನೆಯವರೆಲ್ಲಾನ. ಅವಳು ಹೇಳ್ತಾ ಇದ್ದಾಳೆ, ಇನ್ನು ಸ್ವಲ್ಪ ಇಲ್ಲೇ ಇದ್ದು ಮಾತಾಡಿದ್ರೆ ಕಾಪಾಡ್ಕೊಂಡು ಬಿಡ್ತಿದ್ದೆ, ಹೊರಟೋದ್ಲು. ಅಯ್ಯೋ ಸುಮ್ಮನೆ ಇರ್ತೀಯೇನೆ, ಇಲ್ಲೇನು ಜಗಳ ಮಾಡಕ್ ಬಂದಿದ್ಯೋ ಅಥವಾ ನಿಮ್ಮ ಅಕ್ಕನ ನೋಡಕ್ ಬಂದಿದ್ಯೋ? ನಡಿ ಒಳಿಕೆ. ಅಯ್ಯೋ ಉಷಾ, ಅವಳು ಸ್ವಲ್ಪ ಹಂಗೇನೆ, ಸಿಟ್ಟು ಜಾಸ್ತಿ ಅವಳಿಗೆ. ನೀನೇನು ಬೇಜಾರು ಮಾಡ್ಕೋಬೇಡ, ಬಾ. ಸ್ವಲ್ಪ ಅವಳು ಹಂಗೇನೆ, ನಾನು ಹೇಳಿದ್ದೆ ತಾನೆ ಮುಂಚೆನೆ. ಬಾ ಬಾ ಒಳಿಕೆ ಅಮ್ಮ, ಬರಮ್ಮ. ಸರಿ ಆಯ್ತು, ನಡಿ. ಕುತ್ಕೊಳ್ರಿ ಉಷಾ, ಕುತ್ಕೊಳ್ಳಿ. ಇಲ್ಲಮ್ಮ, ನಿಮ್ಮ ಅತ್ತೆ ಮಾವ ನಿನ್ ಗಂಡ ಎಲ್ಲ ಎಲ್ಲೋದ್ರು? ಗಂಡ ನಮ್ಮ ಮಾವ ಎಲ್ಲ ಹೊಲ್ ಕಡೆ ಹೋಗಿದ್ದಾರೆ, ನಮ್ಮ ಅತ್ತೆ ಒಳಗಿದ್ದಾರೆ. ಕರಿತೀನಿರು. ಅತ್ತೆ, ಅತ್ತೆ, ನಮ್ಮ ಅಮ್ಮನೂ ನನ್ನ ತಂಗಿ ಬಂದಿದ್ದಾರೆ. ಹೌದಾ, ಬಂದೇ ಇರು, ಮಾತಾಡ್ತಾ ಇರು, ಬರ್ತೀನಿ. ಸರಿ ಅತ್ತೆ, ಆಯ್ತು, ನಿಧಾನಕ್ಕೆ ಬನ್ನಿ, ಏನು ಅರ್ಜೆಂಟ್ ಏನಿಲ್ಲ. ಅವರು ಏನೋ ರೂಮ್ ಒಳಗೆ ಏನೋ ಬೇರಿಲ್ಲೇನೋ ದುಡ್ಡು ಗಿಡ್ಡು ಏನೋ ಇಡ್ತಾ ಇದ್ದಾರೆ ಅನ್ಸುತ್ತೆ, ಬರ್ತಾರಮ್ಮ. ಅಕ್ಕ, ಏನೇ ಅವಳು ನಿಶಾ ಹಂಗಾಡ್ತಾಳೆ? ಅಲ್ಲ, ಮನೆಗೆ ಬಂದಿರೋ ಹತ್ರ ಹಂಗ ಮಾತಾಡೋದು? ಈ ಕಾಲದಲ್ಲಿ ಯಾರೂ ಇನ್ನೊಬ್ರ ಮನೆಗೆ ಊಟಕ್ಕೋಸ್ಕರ ಹೋಗಲ್ಲ. ಪ್ರೀತಿ ವಿಶ್ವಾಸ ಇದ್ರೆ ಬರ್ತಾರೆ, ಅದು ಅರ್ಥ ಆಗಲ್ವಾ ಅವಳಿಗೆ? ಓದಿದಾಳೆ ಹಂಗೆ ಕಣಿ, ಸ್ವಲ್ಪ ನನಗೇನೆ ಟಾರ್ಚರ್ ಕೊಡಕ್ ನೋಡ್ತಾ ಇದ್ಲು. ಈ ಮನೆ ಜವಾಬ್ದಾರಿ ಎಲ್ಲನ ನಮ್ಮ ಅತ್ತೆ ಮಾವ ನನ್ಗೆ ವಹಿಸಿದ್ಕೆ ಕೀ ತಗೊಂಡು ಬಚ್ಚಿಟ್ಟು ಆಟ ಆಡ್ಸಿಲ್ಲ ಒಂದ್ 2-3 ದಿವಸ. ಅಂತವಳವಳು ತುಂಬಾ ಆಟ ಮಾರಿ. ಮುಂಚೆ ಎಲ್ಲಾನ ಆಟ ಮಾಡಿ ಎದುರಿಸಿ ಈ ದುಡ್ಡು ಇಸ್ಕೊಂಡು ಎಲ್ಲಿಗಂದ್ರೆ ಅಲ್ಲಿಗೆ ಹೋಗ್ತಾ ಇದ್ಲಂತೆ, ಟ್ರಿಪ್ ಅದು ಇದನ್ನು. ಇವಾಗ ನನ್ನ ಕೈ ಜವಾಬ್ದಾರಿ ಬಂದಾಗಿಂದನ ಕಂಟ್ರೋಲ್ ಮಾಡಿದೀನಿ ಅವಳನ್ನ. ಕೇಳ್ದಾಗೆಲ್ಲ ದುಡ್ಡು ಕೊಡಲ್ಲ, ಯಾಕೆ ಏನು ಎತ್ತ ಅಂತ ಕೇಳಿ ಆಮೇಲೆ ಎಷ್ಟು ಬೇಕೋ ಅಷ್ಟ ಕೊಡ್ತೀನಿ ಅಷ್ಟೇನೆ. ಅದಕ್ಕೆ ನನ್ನ ಮೇಲೆ ಸಿಟ್ಟು ಒಳಗೆ ಒಂದು ಸ್ವಲ್ಪ. ನಾನು ಸಿಟ್ಟು ತಗೊಂಡೋಗಿ ನಿಮ್ಮ ಮೇಲೆ ತೋರಿಸಿದಾಳೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ಇದೆಲ್ಲನ ಇದ್ದಿದ್ದೇನೆ. ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಗಂಡ ಎಲ್ಲರೂ ನನ್ನ ಪರವಾಗಿದ್ದಾರೆ. ಅವಳನ್ನ ಸರಿಯಾಗಿ ಬೈತಾರೆ ಏನಾದರೂ ನನ್ನ ಸುದ್ದಿಗೆ ಬಂದ್ರೆ. ಹೌದಾಕ, ಒಳ್ಳೆ ಕೆಲಸ ಮಾಡಿದ್ಯಾ, ಸರಿಯಾಗಿ ಕೆಲಸ ಮಾಡಿಸೋ ಅವಳಿಗೆ. ದುಡ್ಡು ಇಟ್ಕೊಂಡು ಎಲ್ಲಿಗೋದ್ಲು ಅವಳು? ಏನೋ ಒಂದು 200 ಏನೋ ಇಟ್ಕೊಂಡಿದ್ಲು, ಸರಿಯಾಗಿ ನೋಡ್ಲಿಲ್ಲ. ತರಕಾರಿ ಇರ್ಲಿಲ್ಲ, ತರಕಾರಿ ತರಬೇಕಾಗಿತ್ತು, ಅದಕ್ಕೆ ಒಂದು 200 ರೂಪಾಯಿ ಕೊಟ್ಟು ಅತ್ತೆ ಹೋಗಿ ತರಕಾರಿ ತಗೊಂಬರೋಗು ಅಂತ ಹೇಳಿದ್ರು. ಇನ್ನು 3 ಕಿಲೋಮೀಟರ್ ಹೋದ್ರೆ ಅಲ್ಲಿ ಸಂತೆ ಇರುತ್ತೆ, ಅಲ್ಲಿ ತಗೊಂಬರ್ಬೇಕು. ನಮ್ಮೂರಲ್ಲಿ ಯಾರೋ ಬೆಳಗ್ಗೆ ಹೊತ್ತ ಒಂದ್ ಸ್ವಲ್ಪ ತಗೊಂಬರ್ತಾರೆ, ಅಲ್ಲಿ ಚೆನ್ನಾಗಿರಲ್ಲ ಅದು, ಅದಕ್ಕೆ ಅಲ್ಲೇ ಹೋಗಿ ತಗೊಂಬಂದ್ರೆ ಚೆನ್ನಾಗಿರುತ್ತೆ ಅಂತ ಅತ್ತೆ ಅಲ್ಲಿಗೆ ಕಳಿಸಿದ್ದಾರೆ ಅವಳನೇನು. ಹೌದಾ, ಒಳ್ಳೇದಾತು ಬಿಡು. ಆದ್ರೆ ನೀನು ಅವಳ ಹತ್ರ ಏನು ದ್ವೇಷ ಕಟ್ಕೋಬೇಡ ಕಣೆ ಆಶಾ. ಆಮೇಲೆ ಅವಳು ಮೊದ್ಲೇ ಸರಿ ಇಲ್ಲ ಅಂತೀಯ, ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಗಿಡಾಳು, ನಿಮ್ಮ ಸಂಸಾರನೇ ಹಾಳು ಮಾಡ್ಗಿಡಾಳು. ನೀನು ಅವಳ ಸುದ್ದಿಗೆ ಹೋಗ್ಬೇಡ. ನಿನ್ ಪಾಡಿ ನೀನಿರು. ಅಯ್ಯೋ, ನೀನೇನು ತಲೆ ಕೆಡಿಸ್ಕೊಬೇಡಮ್ಮ. ಅವಳೆಲ್ಲ ನಾನು ನೋಡ್ಕೊಂತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಅವಳಿಂದ ನನ್ಗೆ ಯಾವ ಅಪಾಯನೂ ಆಗಲ್ಲ. ಸುಮ್ಮನೆ ಸಿಟ್ಟು ಜಾಸ್ತಿ ಅಷ್ಟೇನೆ, ಅವಳಿಗೆ ಕೇಳಿದ ತಕ್ಷಣ ಕೊಡ್ಬೇಕು, ಇಲ್ಲಾಂದ್ರೆ ಸಿಟ್ಟು ಬಂದ್ಬಿಡುತ್ತೆ, ಹಂಗಷ್ಟೇ ಅವಳು. ಅಕ್ಕ, ಅತ್ತೆ ಬಂದ್ರು. ಅತ್ತೆ ಚೆನ್ನಾಗಿದ್ದೀರಾ? ಹೂನಮ್ಮ, ನಾವು ಚೆನ್ನಾಗಿದ್ದೀವಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಏನ್ ರೇಣುಕಮ್ಮ ಚೆನ್ನಾಗಿದ್ದೀಯಾ? ಹೂನಕ್ಕ, ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಹಾಶನ್ ನೋಡ್ಕೊಂಡು ಹೋಗಕ್ಕಂತ ಬಂದ್ವಿ. ಹಿಂಗೆ ಸ್ವಲ್ಪ ಕೆಲಸ ಇತ್ತು ಟೌನ್ನಾಗ ಏನನ, ಹಂಗೆ ಕೆಲಸ ಮುಗಿಸ್ಕೊಂಡು ಇವಳು ಅಕ್ಕ ನೋಡ್ಕೊಂಬರೋಣ ಬಾರಮ್ಮ ಅಂತ ಕರ್ಕೊಂಬಂದ್ಲ, ಬಂದ್ವಿ ಅಷ್ಟೇನೆ. ಮತ್ತೆ ಅಣ್ಣ ಚೆನ್ನಾಗೈತಾ? ಓ, ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ಅಪರೂಪಕ್ಕೆ ಬಂದಿದ್ದೀರಾ, 2 ದಿವಸ ಇದ್ದು ನಿಧಾನವಾಗಿ ಊಟ ಮಾಡ್ಕೊಂಡು ಹೋಗಿವ್ರಂತೆ. ಅರ್ಜೆಂಟ್ ಮಾಡ್ಬೇಡ್ರಿ, ಆಮೇಲೆ ಹೋಗ್ತೀವಿ ಅಂತಾನೆ. ಅಯ್ಯೋ ಬೇಡಕ್ಕ, ಅದೆಲ್ಲ ಏನು ಬೇಡ, ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಪರವಾಗಿಲ್ಲ, ಇನ್ನೊಂದ್ಸಲ ಯಾವಾಗಾದ್ರೂ ಬಂದಾಗ ಇದ್ದು ಹೋಗ್ತೀವಿ. ಈಗ ಹೋಗ್ಬೇಕು, ಮನೆ ಕೆಲಸ ಬೇರೆ ನಡೀತಾ ಐತೆ, ಮನೆ ಬೇರೆ ಕಟ್ತಾ ಇದ್ದೀವಿ. ಹಂಗಾಗಿನ ಎಲ್ಲೂ ಇರಾಕೆ ಪುರ್ಸೊತ್ತಾಗಲ್ಲ. ಅಲ್ಲಿ ಮನೆ ಕಟ್ಟೋರ್ಗು ಅಡುಗೆ ಪಡ್ಗೆ ಮಾಡಿಕ್ಬೇಕು. ಈಗ ಹೆಂಗೋ ರಮ್ಯಾ ಇದ್ದಾಳೆ, ಮಾಡಿಕ್ತಾಳೆ, ಆದ್ರೂ ನಾವು ಇರಬೇಕು. ಹೌದಾ, ರಮ್ಯಾ ಹೆಂಗಿವಾಗ? ಈಗ ಚೆನ್ನಾಗಿ ಇದ್ದಾಳ ಹೆಂಗೆ, ಅಥವಾ ಈಗಲೂ ಏನಾದರೂ ಕಿತಾಪತಿ ಮಾಡ್ತಾಳ?
ಇಲ್ಲ ಈಗ ಅಂತ ಕಿತಾಪತಿ ಏನಿಲ್ಲ. ಈಗ ಸ್ವಲ್ಪ ಚೆನ್ನಾಗೈದಾಳೆ. ಮನೆ ಬೇರೆ ಹೊಸ ಮನೆ ಕಟ್ಟಿಸ್ತಾ ಇದೀವಲ್ಲ, ಅದಕ್ಕೆ ಅವಳಿಗೆ ಜಾಸ್ತಿ ಇಂಟ್ರೆಸ್ಟ್ ಮನೆ ಕಟ್ಸೋದಾಗೆ. ಅಲ್ಲೇ ಇರ್ತಾಳೆ, ಇದು ಹಿಂಗ್ ಬರ್ಬೇಕು ಹಂಗ್ ಬರ್ಬೇಕು ಅಂತ ಹೇಳಿ ಹೇಳಿ ಮಾಡಿಸ್ತಾ ಇದ್ದಾಳೆ. ಒಳ್ಳೇದಾಯ್ತು ಬಿಡು. ಆಶಾ, ಹೋಗಿ ನಿಮ್ಮ ಅಮ್ಮಗೂ ತಂಗಿಗೂ ಏನಾನ ಟೀನೋ ಕಾಫಿನೋ ಏನಾರು ಮಾಡ್ಕೊಂಬಂದ್ಕೊಡು. ಸರಿ ಅತ್ತೆ, ಆಯ್ತು ಮಾಡ್ಕೊಬತ್ತೀನಿ. ನಿಮ್ಗೂ ಮಾಡ್ಲಾ? ಹ್ಞೂ, ನನಗೂ ಒಂದಿಟ್ಟು ಕಾಫಿ ಕಾಸ್ಕೊ ಬರಮ್ಮ. ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.